ಆಂಧ್ರದಲ್ಲಿ ಕೋವಿಡ್ ಆತಂಕ, ಪಾವಗಡದಲ್ಲಿ ಕಟ್ಟೆಚ್ಚರ. ಕೊರೋನಾ ಆತಂಕದ ನಡುವೆ ಜಿಲ್ಲೆಯ ಗಡಿಭಾಗದಲ್ಲಿ ನಿಗಾ. ಗಡಿಭಾಗದ 5 ಕಡೆ ಚೆಕ್ಪೋಸ್ಟ್, ಜಿಲ್ಲಾಡಳಿತ ಹೈ ಅಲರ್ಟ್. ನೆರೆ ರಾಜ್ಯ ಆಂಧ್ರಪ್ರದೇಶದಲ್ಲಿ ಮತ್ತೆ ಕೋವಿಡ್-19 ಸೋಂಕಿನ ಪ್ರಕರಣಗಳು ಮತ್ತು ಸಾವುಗಳು ವರದಿಯಾಗಿರುವ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಡಳಿತವು ಹೈ ಅಲರ್ಟ್ ಆಗಿದೆ. ಆಂಧ್ರದ ಗಡಿಗೆ ಹೊಂದಿರುವ ಪಾವಗಡ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಗೆ ಹೈ ಅಲರ್ಟ್ ಘೋಷಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ತುಮಕೂರು ಜಿಲ್ಲಾಧಿಕಾರಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೌದು, ಕೊರೋನಾ ಮಹಾಮಾರಿಯ ಆತಂಕ ಕಡಿಮೆಯಾಗಿ 4 ವರ್ಷಗಳಾದ್ರೂ ಇದೀಗ ನೆರೆ ರಾಜ್ಯ ಆಂಧ್ರಪ್ರದೇಶದಲ್ಲಿ ಮತ್ತೆ ಸೋಂಕಿನ ಪ್ರಕರಣಗಳು ಹಾಗೂ ಸಾವುಗಳು ವರದಿಯಾಗಿರುವುದು ಗಡಿಭಾಗದ ಜಿಲ್ಲೆಗಳ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಡಳಿತ ಯಾವುದೇ ನಿರ್ಲಕ್ಷ್ಯವನ್ನ ವಹಿಸದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ಬರ ಪರಿವೀಕ್ಷಣೆ ಹಾಗೂ ಮುಂಗಾರು ಹಂಗಾಮಿನ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪಾವಗಡ ತಾಲೂಕು ಸೇರಿದಂತೆ ಗಡಿಭಾಗದಲ್ಲಿ ಆರೋಗ್ಯ ಇಲಾಖೆ ಸಂಪೂರ್ಣ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಜ್ವರ, ಶೀತ, ಕೆಮ್ಮು ಹಾಗೂ ಉಸಿರಾಟದ ತೊಂದರೆ ಇರುವವರನ್ನ ತಕ್ಷಣ ಆರೋಗ್ಯ ತಪಾಸಣೆಗೆ ಒಳಪಡಿಸಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧ, ಪರೀಕ್ಷಾ ಸಾಮಗ್ರಿ ಹಾಗೂ ವೈದ್ಯಕೀಯ ಸಿಬ್ಬಂದಿ ಸದಾ ಸನ್ನದ್ಧವಾಗಿರಬೇಕು ಎಂದು ನಿರ್ದೇಶನವನ್ನ ನೀಡಿದ್ದಾರೆ. ಇನ್ನು ಗಡಿಭಾಗದ ಗ್ರಾಮಗಳಲ್ಲಿ ಸಾರ್ವಜನಿಕರಿಗೆ ಕೋವಿಡ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆಯೂ ಜಿಲ್ಲಾಧಿಕಾರಿ ಸೂಚಿಸಿದ್ದು, ಇತ್ತ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯು ಅಲರ್ಟ್ ಆಗಿದೆ. ಈಗಾಗಲೇ ಪಾವಗಡದ ಗಡಿಭಾಗದಲ್ಲಿ 5 ಕಡೆ ಚೆಕ್ಪೋಸ್ಟ್ ನಿರ್ಮಿಸಿ ಜಿಲ್ಲೆಗೆ ಸೋಂಕು ಹರಡದಂತೆ ಕ್ರಮವನ್ನ ಕೈಗೊಂಡಿದೆ. ಸೋಂಕಿನ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗುವಂತೆ ಜನರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಯಾವುದೇ ಅನುಮಾನಾಸ್ಪದ ಪ್ರಕರಣ ಕಂಡುಬಂದರೆ ತಕ್ಷಣ ಕ್ರಮ ಕೈಗೊಂಡು ಪರಿಸ್ಥಿತಿಯ ಮೇಲೆ ನಿರಂತರ ನಿಗಾ ವಹಿಸಲು ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ BM, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು. ಈಗ ವಿಷಯ ಏನಂದರೆ, ನೆರೆಹೊರ ರಾಜ್ಯಗಳಲ್ಲಿ ಕೋವಿಡ್-19 ಪ್ರಕರಣಗಳು ವರದಿಯಾಗ್ತಿರೋ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇಲೆ ನಾವು ಪಾವಗಡ ತಾಲೂಕಿನ ಇರ್ತಕ್ಕಂಥ ಎಂಟ್ರಿ ಏನು ಪೆನಗೊಂಡ ತಾಲೂಕಿನಿಂದ ನಮ್ಮ ಪಾವಗಡ ತಾಲೂಕಿಗೆ ಏನು ಎಂಟ್ರಿ ಆಗ್ತವೆ, ಎಂಟ್ರಿ ರೋಡ್ಸ್ ಏನಿದ್ದಾವೆ, ನಾಗಲಾಪುರ, ರಾಜವಂತಿ, ಕುಡುಮಡುಗಳು, ನಾಗಲಮಡಿಕೆ, ದಮ್ಮಮರ್ರಿ, ಇಲ್ಲೆಲ್ಲ ನಾವು ನಾಕಾಬಂದಿನ ಏರಿದ್ದೀವಿ. ಅಲ್ಲಿ ಒಬ್ಬರು CHO ಮತ್ತು ಒಬ್ಬರು ಆಶಾ ವರ್ಕರ್ನ ಅಲ್ಲಿ ಗೇಟಲ್ಲಿ ಎಂಟ್ರೆನ್ಸ್ಗೆ ನಾವು ಅವ್ರನ್ನ ಹಾಕಿದ್ದೀವಿ. ಎಲ್ಲ ಥರ್ಮಲ್ ಸ್ಕ್ಯಾನರ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು SpO2 ಅದೆಲ್ಲ ಚೆಕ್ ಮಾಡಲಿಕ್ಕೆ ಅಲ್ಲಿ ನಿಲ್ಲಿಸಿದ್ದೀವಿ. ಎಲ್ಲ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಯಾರು ಬರ್ತಾ ಇದ್ದಾರೆ ಒಳಗೆ ನಮ್ಮ ಪಾವಗಡ ತಾಲೂಕಿಗೆ ಅವ್ರನ್ನೆಲ್ಲ ನೋಡಿ ಅವ್ರನ್ನ ನಮ್ಮ ಇಮಿಡಿಯೇಟಾಗಿ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ ಮಾಡಲಿ ಅವ್ರಿಗೆ ಅಡ್ಮಿಟ್ ಮಾಡಲಿಕ್ಕೆ ನಾವೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಆ ಥರ ಯಾವುದೂ ನಿನ್ನೆಯಿಂದ ಈ ಕೆಲಸ ನಾವು ಮಾಡ್ತಾಯಿದ್ದೀವಿ. ಯಾವುದೇ ಥರ ಕೇಸ್ ಬಂದಿಲ್ಲ. ಹಾಗೂ ಯಾವುದೂ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಆಗಲಿ ಬಂದಿಲ್ಲ. ಇನ್ನು ಬರ್ತದೆ. ಇವತ್ತು ಬಂದಮೇಲೆ ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡ್ತೀವಿ. ಈಗ ನಾವು ಎಚ್ಚರಿಕೆ ವಹಿಸಿದ್ದೀವಿ. ಎಲ್ಲ ನಾವು ಪಾವಗಡ ತಾಲೂಕಲ್ಲಿ ಜನಗಳಿಗೆ ಎಲ್ಲರಿಗೂ ಎಚ್ಚರಿಕೆ ಮಾಡಿದ್ದೀವಿ. ಎಲ್ಲ PHCಲೂ ಅಲರ್ಟ್ ಆಗಿರಲಿಕ್ಕೆ ಸೂಚನೆ ನೀಡಿದ್ದೀವಿ. ಹೌದು, ಅದು ಅದರಿಂದ ನಾವು ಬಾರ್ಡ್ರ್ಗಳಲ್ಲಿ ಇಟ್ಟಿದ್ದೀವಿ. ನಮ್ಮ ಇದ್ರ ಪ್ರಕಾರ ಏನಂದರೆ, ಇದು ಕಡಪ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರೋದು ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವರು ಇಲ್ಲಿ ಇದಕ್ಕೆ ಬಂದು ಹೋಗಿದ್ದಾರಂತ, ಪೆನಗೊಂಡಾಗಿ ಬಂದು ಹೋಗಿದ್ದಾರೆ ಅನ್ನೋದು ಒಂದು ಸುದ್ದಿ ಇದೆ. ಅದು ಯಾವುದೂ ನಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ನಮ್ಮ ಕಟ್ಟೆಚ್ಚರನ ವಹಿಸಲಿಕ್ಕೆ ನಾವು ಎಲ್ಲ ಶ್ರಮ ಪಡ್ತಾಯಿದ್ದೀವಿ. ಎಲ್ಲ ಬಾರ್ಡ್ರ್ಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸೂಚನೆ ನೀಡಿದ್ದೀವಿ. ಎಲ್ಲ ಏನು ಒಂದು ವಾರ್ಡು ಸಹ ನಾವು ಪಾವಗಡ ತಾಲೂಕು ಹಾಸ್ಪಿಟಲಲ್ಲಿ ತೆಗಿಯೋಕ್ಕೆ ಹೇಳಿದ್ದೀವಿ. ಏನಾದರೂ ಫೀವರ್ ಕೇಸ್ ಬಂದರೆ ಸಪ್ರೇಟಾಗಿ ಐಸೋಲೇಷನ್ ಮಾಡಿ ಅವ್ರನ್ನ ಇಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಟ್ರೀಟ್ಮೆಂಟ್
ಪಾವಗಡ ಜನತೆಗೆ ಹೇಳಿ ಹುಷಾರಾಗಿರಿ, ಹೋಗೋರು ಎಲ್ಲ ಕಮ್ಮಿ ಮಾಡಿ, ಇದಕ್ಕೆ ಹೋಗೋರು ಪೆನ್ಗೊಂಡಾಗ ಹೋಗೋರೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಓಡಾಡೋದನ್ನ ಕಮ್ಮಿ ಮಾಡಬೇಕು. ಎಲ್ಲ ಮಾಸ್ಕ್ಗಳು ಯೂಸ್ ಮಾಡಿ, ಹೋದಾಗ ಮಾಸ್ಕ್ಗಳು ಯೂಸ್ ಮಾಡಿ, ನಿಮ್ಮ ಕೈ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ, ಜ್ವರ ಬರ್ದಂಗೆ ನೋಡ್ಕೊಳ್ಳಿ. ಜ್ವರ ಬಂದ ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ಅಥವಾ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ಸಬ್ ಸೆಂಟರ್ ಆಗಲಿ ಎಲ್ಲೇ ಆದರೆ ತೋರಿಸ್ಕೊಳ್ಳಿ. ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೀನಿ ಜನಗಳಿಗೆ. ಸದ್ಯ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿನ ಆತಂಕದ ಪರಿಸ್ಥಿತಿ ಇಲ್ಲದಿದ್ರೂ ನೆರೆ ರಾಜ್ಯದ ಸೋಂಕು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಜಿಲ್ಲಾಡಳಿತ ಆದ್ಯತೆ ನೀಡಿದೆ. ಆರೋಗ್ಯ ಇಲಾಖೆ, ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಮೂಲಕ ಯಾವುದೇ ಪರಿಸ್ಥಿತಿಯನ್ನ ಸಮರ್ಥಕವಾಗಿ ಎದುರಿಸಲು ಸಜ್ಜಾಗಿವೆ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.